ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ಚಿಕ್ಕಣ್ಣ ಬಳಿಕ ಮತ್ತೊಬ್ಬ ನಟನಿಗೆ ವಿಚಾರಣೆಯ ಭೀತಿ ಎದುರಾಗಿದೆಯಂತೆ. ಸ್ಯಾಂಡಲ್ವುಡ್ನ ಮತ್ತೊಬ್ಬ ನಟನಿಗೆ ನೋಟಿಸ್ ಅನ್ನು ಕೊಡಲಾಗುತ್ತೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಕಾರಣ ನಟನಿಗೆ ನೋಟಿಸ್, ವಿಚಾರಣೆಗೆ ಬನ್ನಿ ಅಂತ ಅಷ್ಟೇ. ಕಾಮಾಕ್ಷಿಪಾಳ್ಯ ಪೊಲೀಸರು ನಟನಿಗೆ ಈಗ ನೋಟಿಸ್ ಅನ್ನು ಕೊಟ್ಟಿದ್ದಾರಂತೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಅವತ್ತು ಪಾರ್ಟಿ ನಡೆದಿತ್ತು. ಆ ಪಾರ್ಟಿಯಲ್ಲಿ ದರ್ಶನ್ ಜೊತೆಗೆ ಚಿಕ್ಕಣ್ಣ ಇದ್ದರು. ಚಿಕ್ಕಣ್ಣ ಅವ್ರನ್ನ ಕರೆದು ಈಗಾಗಲೇ ಸ್ಪಾಟ್ ಮಹಜರ್ ಮಾಡಬೇಕಾದ್ರೆ ಚಿಕ್ಕಣ್ಣ ಜೊತೆಗಿದ್ದರು ಸ್ಟೋನಿ ಬ್ರೂಕ್ಸಲ್ಲಿ. ಅದಾದಮೇಲೆ ಸ್ಟೇಷನ್ಗೆ ಕೂಡ ಬಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಹೋದರು. ಈಗ ಮತ್ತೊಬ್ಬ ನಟ, ಹಾಗಾದರೆ ಆ ನಟ ಯಾರು, ಆತನಿಗೆ ಯಾವಾಗ ಬರೋಕ್ಕೆ ಹೇಳಿದ್ದಾರೆ, ಈಗಾಗಲೇ ಬಂದಿದ್ದಾರಾ, ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ನೋಟಿಸನ್ನು ಕೊಟ್ಟು ಇಂಥ ದಿನ ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳ್ತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋ ಕಾರಣಕ್ಕೆ ಮತ್ತೊಬ್ಬ ನಟನಿಗೆ ಈಗ ನೋಟಿಸ್ ಕೊಡಲಾಗಿದೆ. ಯಾವಾಗ ವಿಚಾರಣೆ ಕರೆದಿದ್ದಾರೆ, ಏನಿದೆ ಅಪ್ಡೇಟ್ಸ್? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ರು ಅನ್ನುವಂಥ ವಿಚಾರ ಪೊಲೀಸರ ತನಿಖೆ ವೇಳೆ ಬಹಿರಂಗವಾಗಿರುವಂಥದ್ದು. ಹಾಗಾಗಿ ಆ ಪಾರ್ಟಿಯಲ್ಲಿ ಯಾರೆಲ್ಲ ಇದ್ರು ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿರುವಂಥದ್ದು. ಆರಂಭದಲ್ಲಿ ದರ್ಶನ್ ಜೊತೆ ಚಿಕ್ಕಣ್ಣ ಕೂಡ ಇದ್ರು ಅನ್ನುವಂಥ ಮಾಹಿತಿ ಪೊಲೀಸರ ತನಿಖೆ ವೇಳೆ ಬಹಿರಂಗವಾದ ಕಾರಣ ದರ್ಶನ್ ಆದ ಬಳಿಕ ಚಿಕ್ಕಣ್ಣ ಅವರಿಗೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ರು. ಆ ನೋಟಿಸಂತೆ ಚಿಕ್ಕಣ್ಣ ಬಂದು ತನಿಖೆಗೆ ಹಾಜರಾಗಿ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಹೋಗಿರುವಂಥದ್ದು. ಅದಾದ ಬಳಿಕ ಅದೇ ಪಾರ್ಟಿಯಲ್ಲಿ ಮತ್ತೊಬ್ಬ ಸ್ಯಾಂಡಲ್ವುಡ್ ನಟ ಇದ್ದ ಅನ್ನುವಂಥ ಮಾಹಿತಿ ಈಗ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಯಾಕಂದರೆ ಆ ಪಬ್ನಲ್ಲಿದ್ದಂಥ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕಣ್ಣ ಬಳಿಕ ಮತ್ತೊಬ್ಬ ನಟ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ಖಾತ್ರಿ ಆದಂಥ ಕೂಡಲೇ ಅವರಿಗೂ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಪಾರ್ಟಿಯಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ, ಹಾಗಾಗಿ ಪ್ರಕರಣ ಸಂಬಂಧಪಟ್ಟಂತೆ ನಿಮಗೆ ತನಿಖೆ ಅವಶ್ಯಕತೆ ಇದೆ, ಹಾಗಾಗಿ ಬಂದು ತನಿಖೆಗೆ ಹಾಜರಾಗುವಂತೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಆ ನಟನಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇವತ್ತು ಸಂಜೆ ಒಳಗಾಗಿ ನೀವು ತನಿಖೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಬಹುತೇಕ ಇವತ್ತು ಸಂಜೆ ಒಳಗೆ ಆ ನಟನು ಕೂಡ AP ನಗರ ಪೊಲೀಸ್ ಠಾಣೆ ಬಂದು ತನಿಖಾಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾಗಿ ಪಬ್ನಲ್ಲಿ ಪಾರ್ಟಿಯಲ್ಲಿ ಇದ್ದ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ನಾಗೇಶ್. ಸೊ ಯಾರು ಆ ನಟ, ಯಾವಾಗ ವಿಚಾರಣೆಗೆ ಬರ್ತಾರೆ, ಏನು ಎತ್ತ ಅಂತಕ್ಕಂಥದ್ದನ್ನು ನೋಡೋಣ. ಅಥವಾ ಅವ್ರನ್ನೂ ಕೂಡ ಏನಾದ್ರು ಸ್ಪಾಟ್ ಮಹಜರಿಗೆ ಅಂತ ಅಂದ್ಬಿಟ್ಟು ಸ್ಟೋನಿ ಬ್ರೂಕ್ಸ್ ಕರ್ಕೊಂಡು ಹೋಗ್ತಾರಾ, ಅಥವಾ ಬರೀ ವಿಚಾರಣೆ ಮಾಡಿಬಿಟ್ಟು ಕಳಿಸ್ತಾರಾ, ನೋಡೋಣ.